ಹರೇ ಶ್ರೀನಿವಾಸ. ಕರುಣಾಸಂಧಿ ಪದ್ಯ 4. ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮ ಗಾಂಗೆಯನು ತಗಾಯನವ ಕೇಳುತ್ತ ಗಗನಚರ ವಾಹನ ದಿವೌ ಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ ಶ್ರೀ ಗುರುಭ್ಯೋ ನಮಃ. ಕರುಣಾಸಂಧಿಯ 4ನೆಯ ನುಡಿಯನ್ನು ನೋಡಿ ಅರ್ಥವನ್ನು ತಿಳಿಯೋಣ. ಮನವಚನ ಕತಿ ದೂರ ನೆನೆವರ ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮ ಗಾಂಗೆಯನು ತಗಾಯನವ ಕೇಳುತ್ತ ಗಗನಚರ ವಾಹನ ದಿವೌ ಕಸರೊಡನೆ ತಿರುಗುವ ಮನೆ ಮನೆಗಳಲ್ಲಿ. ದಾಸರು ಈ ನುಡಿಯಲ್ಲಿ ಶ್ರೀಹರಿಯು ಸಾಮಾನ್ಯರ ಸ್ತೋತ್ರಕ್ಕೂ ಒಲಿದು ಅನುಗ್ರಹ ಮಾಡುತ್ತಾನೆಂಬುದನ್ನು ಮತ್ತೆ ಮತ್ತೆ ಬಣ್ಣಿಸುತ್ತಾರೆ. ಶಬ್ದಾರ್ಥ: ಜಾಹ್ನವಿ ಜನಕ ಗಂಗಾಜನಕನಾದ ಹರಿ, ಮನವಚನ ಮನಸ್ಸು ಮತ್ತು ಮಾತು, ಜಗದುದರ ಇಡೀ ಜಗತ್ತನ್ನು ತನ್ನೊಳಗೆ ಇಟ್ಟುಕೊಂಡ ಪರಮಾತ್ಮ, ಗಾಂಗೇಯ ಭೀಷ್ಮಾಚಾರ್ಯ, ದಿವೌಕಸರು ಎಂದರೆ ದೇವತೆಗಳು, ಗಗನಚರ ಎಂದರೆ ಗರುಡದೇವರು. ತಾತ್ಪರ್ಯ: ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬ ಕಠೋಪನಿಷತ್ ವಾಕ್ಯದಂತೆ ಪರಮಾತ್ಮನು ಮಾತು ಮನಸ್ಸುಗಳಿಗೂ ಸಾಕಲ್ಯೇನ ನಿಲುಕದ ಅಪಾರ ಮಹಿಮನು. ಆದರೂ ಸಹ ಯಾರಾದರೂ ಸಾಮಾನ್ಯ ಭಕ್ತರು ತನ್ನನ್ನು ಸ್ಮರಣೆ ಮಾಡಿದರೆ ಸಾಕು, ಅವರ ರಕ್ಷಣೆಗಾಗಿ ಅವರ ಹಿಂದೆಯೇ ತಿರುಗುತ್ತಾನೆ, ಹಿಂಬಾಲಿಸುತ್ತಾನೆ. ಅವನಿಗೆ ಗರ್ಭವಾಸಾದಿ ಯಾವುದು ನೋವುಗಳು ಇಲ್ಲದಿದ್ದರೂ, ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಧರಿಸಿದ್ದರೂ ಸಹ ತಾನು ಎಲ್ಲ ಜೀವಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಅವರೊಡನೆ ಅವರಿಗೆ ಜೀವನಪ್ರದನಾಗಿ ತಾನು ಪ್ರಕಟನಾಗುತ್ತಾನೆ. ಇಂತಹ ಪರಮಾತ್ಮ ಭೀಷ್ಮಾಚಾರ್ಯರಿಂದಲೂ ಸ್ತುತ್ಯನಾಗಿ ಒಲಿದಿದ್ದಾನೆ. ಭಕ್ತರ ಕರೆಗೆ ಓಗೊಟ್ಟು ಗರುಡ ವಾಹನನಾಗಿ ಬಂದು ಭಕ್ತರ ಮನೆ ಮನಗಳಲ್ಲಿಯೂ ಸಂಚರಿಸುತ್ತಾನೆ ಎಂಬುದು ಇದು ಸಾಮಾನ್ಯವಾದ ಅರ್ಥ. ವಿಶೇಷಾರ್ಥವನ್ನು ತಿಳಿಯುವುದಾದರೆ, ಮನವಚನ ಕತಿ ದೂರ ಎಂಬ ಶಬ್ದಕ್ಕೆ ಅನ್ವಯಾರ್ಥವನ್ನು ನೋಡುವುದಾದರೆ, ನಮ್ಮ ಎಲ್ಲ ಪಾಪ ಪರಿಹಾರ ಮಾಡುವ ಗಂಗಾಮಾತೆಗೂ ಜನಕನಾದ ಮಹಾಮಹಿಮ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಈವರೆಗೆ ಆ ಮಹಾಲಕ್ಷ್ಮೀ ದೇವಿಯರಿಗೂ ಸಹ ಸಾಕಲ್ಯೇನ ಸಾಧ್ಯ ಆಗುತ್ತಿಲ್ಲ ಎಂದ ಮೇಲೆ, ನಾವು ಮನಸ್ಸಿನಿಂದಲೂ ಮಾತಿನಿಂದಲೂ ಸ್ತೋತ್ರ ಮಾಡಿ ಪೂರ್ಣವಾಗಿ ಮುಗಿಸಿಬಿಡುತ್ತೇವೆ ಇದಮಿತ್ತಂ ಎಂದು ನಿರ್ಣಯ ಮಾಡಿಬಿಡೋಣ ಎಂದರೆ ಅದು ಸಾಧ್ಯವಾಗದ ಮಾತು. ಇಂತಹ ಪೂರ್ಣ ತಿಳಿಯಲಿಕ್ಕಾಗದ ಆ ಭಗವಂತ ಯಾರು ಅವನ ಸ್ಮರಣೆ ಭಕ್ತಿಯಿಂದ ಮಾಡುವರೋ ಅವರನ್ನು ಹಿಂಬಾಲಿಸಿ ಅವಿಜ್ಞಾತ ಸಖನಾಗಿ ಹಿಂದೆ ನಿಂತು ರಕ್ಷಣೆ ಮಾಡುತ್ತಾನೆ. ಭಕುತ ಜನ ಮುಂದೆ ತಾನವರ ಹಿಂದೆ ಎಂದು ದಾಸರು ಹೇಳಿದಂತೆ ನೆನೆವರನು ಅನುಸರಿಸಿ ತಿರುಗುತ್ತಾನೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಎಂಬುದಾಗಿ ನಾವು ಅವನನ್ನು ಚಿಂತನೆಯನ್ನು ಮಾಡಬೇಕು. ಇಂತಹ ಭಗವಂತ ಮತ್ತೆ ಹೇಗಿದ್ದಾನೆ ವರ್ಣಿಸುತ್ತಾರೆ. ಜಗದುದರ ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನು ತನ್ನ ಉದರದಲ್ಲಿ ಧಾರಣೆ ಮಾಡಿದ ಮಹಾನುಭಾವನಾದ ಸರ್ವೋತ್ತಮನಾದ ಪರಮಾತ್ಮನು ಜೀವರ ಸೃಷ್ಟಿಕಾಲದಲ್ಲಿಯೂ ತಾನು ಅವರೊಡನೆ ತಾನು ಪ್ರಕಟನಾಗುವನು. ಯಾವುದೇ ಪ್ರಾಕೃತ ಶರೀರ ಸಂಬಂಧ ಇಲ್ಲದೆಯೇ ಆವಿರ್ಭವಿಸುವ ಪರಮಾತ್ಮನು ಅವನು ಗಂಗಾಪುತ್ರನಾದ ಘನ ಮಹಿಮರಾದ ಭೀಷ್ಮರಿಂದಲೂ ಸಹ ಸ್ತುತ್ಯನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಮುಂದೆ ಹೇಗಿದ್ದಾನೆ ಎನ್ನುವುದನ್ನು ವಿಶೇಷಣದೊಂದಿಗೆ ಗಗನಚರ ವಾಹನ ಎಂಬುದಾಗಿ ವಿಶೇಷಣವನ್ನು ಕೊಡುತ್ತಾರೆ. ಗಗನದಲ್ಲಿ ಸಂಚಾರ ಮಾಡುವ ಗರುಡದೇವರನ್ನು ಪರಮಾತ್ಮ ವಾಹನ ಮಾಡಿಕೊಂಡಿದ್ದಾನೆ. ಇಲ್ಲಿ ಗಗನಚರ ವಾಹನ ಶಬ್ದ
ಏಕೆ ಬಳಸಿರಬಹುದು ಎಂದಾಗ, ಈ ಗರುಡ ದೇವರು ಕೇವಲ ಪರಮಾತ್ಮನನ್ನು ಹೊತ್ತು ತಿರುಗುವ ವೆಹಿಕಲ್ ಮಾತ್ರವಲ್ಲ, ಶ್ರೇಷ್ಠವಾದ ಭಗವದ್ಭಕ್ತರು ಅವರು. ಪರಮಾತ್ಮನನ್ನು ಹೊತ್ತು ತಿರುಗುವಾಗ, ಹಾರುವಾಗ ಅವರ ರೆಕ್ಕೆ ಹಾರಾಡಿಸುತ್ತಾ ಸಂಚಾರ ಮಾಡುತ್ತಾರಲ್ಲ, ಅದು ಕೇವಲ ಜಡವಾದ ರೆಕ್ಕೆಗಳಲ್ಲ ಅವು. ಆ ರೆಕ್ಕೆಗಳಿಂದ ಸಾಮಗಾನ ಮಾಡುತ್ತಾ ಭಗವಂತನ ಸ್ತೋತ್ರ ಮಾಡುತ್ತಾರೆ. ನಮಗಿಂತಲೂ ಇಂತಹ ಕೋಟಿಪಟ್ಟು ಭಕ್ತಿ ಮಾಡುವ ಅಂತಹ ಶ್ರೇಷ್ಠ ಭಕ್ತರಿಂದ ಕೊಂಡಾಡಿಸಿಕೊಂಡ ಪರಮಾತ್ಮನು ಕೇವಲ ಸಾಮಾನ್ಯ ಭಕ್ತರು ಮಾಡುವ ಸ್ತೋತ್ರಕ್ಕೂ ಒಲಿದು ಅನುಗ್ರಹ ಮಾಡುತ್ತಾನೆ ಎಂಬುದು ದಾಸರ ಅಭಿಪ್ರಾಯವಾಗಿರುತ್ತದೆ. ಇಂತಹ ಸರ್ವೋತ್ತಮನಾದ ಭಗವಂತನು ನಮ್ಮ ಜನ್ಮ ಜನ್ಮದಲ್ಲಿಯೂ ಪ್ರತಿ ದೇಹಗಳಲ್ಲಿಯೂ ದೇಹಾಂತರ್ಯಾಮಿಯಾಗಿದ್ದು ಭಕ್ತರನ್ನು ರಕ್ಷಣೆ ಮಾಡುತ್ತಾನೆ, ಅನುಗ್ರಹಿಸುತ್ತಾನೆ ಎಂದು ನಾವು ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಮತ್ತೆ ದಾಸರು ಇನ್ನೊಂದು ವಿಶೇಷಣವನ್ನು ಭೀಷ್ಮಾಚಾರ್ಯರಿಗೆ ಕೊಡುತ್ತಾ ಘನಮಹಿಮ ಗಾಂಗೇಯ ಎಂದಿದ್ದಾರೆ. ಅವರು ಏಕೆ ಘನಮಹಿಮರು ಎಂದು ಚಿಂತನೆ ಮಾಡಿದಾಗ, ಗಂಗಾಪುತ್ರಾಯ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಣೇ ಎಂಬ ವಾಕ್ಯದಂತೆ ಅವರ ಸಾಮರ್ಥ್ಯ ಅದ್ಭುತ. ತಂದೆ ಶಂತನುವಿಗಾಗಿ ಪಿತೃಭಕ್ತಿ ಮಾಡಿ ರಾಜ್ಯ ಭೋಗಗಳನ್ನು ತ್ಯಾಗ ಮಾಡಿದ ಮಹಾನುಭಾವರು. ಪರಶುರಾಮರಲ್ಲಿ ದೀರ್ಘವಾದ ಅಧ್ಯಯನ, ಅವರ ಅದ್ಭುತ ವಿದ್ಯೆ, ಘೋರವಾದ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ಅವರು ದೇವತೆಗಳಿಂದ ದೇವವ್ರತರೆಂದು ಕರೆಸಿಕೊಂಡ ಮಹಾನುಭಾವರು ಭೀಷ್ಮಾಚಾರ್ಯರು. ಅಷ್ಟವಸುಗಳಲ್ಲಿ ದ್ಯು ನಾಮಕರಾದ ಒಬ್ಬರಿವರು. ಇವರ ವೈರಾಗ್ಯ, ತಪಶ್ಶಕ್ತಿ ಮತ್ತು ಅದ್ಭುತ ಸಾಮರ್ಥ್ಯ ಈ ಎಲ್ಲ ಚಿಂತನೆಯನ್ನು ಮಾಡಿದಾಗ ದಾಸರು ಕೊಟ್ಟಿರುವ ವಿಶೇಷಣ ಸಾರ್ಥಕ ಎನಿಸುತ್ತದೆ. ಘನಮಹಿಮ ಗಾಂಗೇಯ ಎಂಬ ವಿಶೇಷಣ ಕೊಟ್ಟಿರುವುದು ಅರ್ಥಪೂರ್ಣ ಎನಿಸುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು.